ಓಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ಕರ್ನಾಟಕ ನಾಟಕ ಅಕಾಡೆಮಿಯ ಮತ್ತು ಹೂವಿನ ಹಡಗಲಿ ರಂಗಭಾರತಿ ಸಹಯೋಗದಲ್ಲಿ 2025-26 ಸಾಲಿನ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿ, ವಾರ್ಷಿಕ ಪ್ರಶಸ್ತಿ ಹಾಗೂ ದತ್ತಿ ನಿಧಿ ಪುರಸ್ಕಾರಗಳನ್ನು ಪ್ರಕಟಣೆ ಮಾಡಲಾಗಿದ್ದು, ಜೀವಮಾನ ಸಾಧನೆ ಪ್ರಶಸ್ತಿ ಮತ್ತು ವಾರ್ಷಿಕ ಪ್ರಶಸ್ತಿ ಸೇರಿದಂತೆ 26 ಪ್ರಶಸ್ತಿಗಳನ್ನು ಹಾಗೂ 7 ದತ್ತಿ ಪುರಸ್ಕಾರಗಳು ಸೇರಿ ಒಟ್ಟು 33 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ ಎಂದು ರಂಗಭಾರತಿ ಕಾರ್ಯಾಧ್ಯಕ್ಷ MP ಸುಮಾ ವಿಜಯ್ ಹೇಳಿದರು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ರಂಗಭಾರತಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. 2025-26 ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ ರಂಗಭಾರತಿ ರಂಗಮಂದಿರದಲ್ಲಿ ಇದೇ ಮಾರ್ಚ್ 22ರಂದು ಸಂಜೆ 4 ಗಂಟೆಗೆ ಆಯೋಜಿಸಲಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ಎಸ್ ತಂಗಡಗಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್, ಸಂಸದ ಇ ತುಕಾರಾಂ ಭಾಗವಹಿಸಲಿದ್ದಾರೆ. ಶಾಸಕ ಎಲ್ ಕೃಷ್ಣನಾಯ್ಕ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದರು. ಹಿರಿಯ ರಂಗಕರ್ಮಿ ಹಾಗೂ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಡಾಕ್ಟರ್ K ಮರಳಸಿದ್ದಪ್ಪ ಪ್ರಶಸ್ತಿ ಸಂಚಿಕೆಯನ್ನು ಅನಾವರಣಗೊಳಿಸಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿ ಜೆ ಮಂಜುನಾಥ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕ ಡಾಕ್ಟರ್ BS ಮಂಜುನಾಥ ಸ್ವಾಮಿ, ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ KV ನಾಗರಾಜ ಮೂರ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ MP ಪ್ರಕಾಶ್, ಪ್ರತಿಷ್ಠಾನದ ಕಾರ್ಯದರ್ಶಿ ಪ್ರೊಫೆಸರ್ ಶಾಂತಮೂರ್ತಿ B ಕುಲಕರ್ಣಿ, ಪ್ರಭು ಸೊಪ್ಪಿನ, ಹನುಮಂತಪ್ಪ, ಸಂತೋಷ್ ಜೈನ್ ಉಪಸ್ಥಿತರಿದ್ದರು. ಸ್ವಾಗತ ಮತ್ತು ನಮಸ್ಕಾರಗಳು. ನಾವು ಇವತ್ತು ಇಲ್ಲಿ ಸೇರಿದಂತ ಯಾಕೆ ಅಂದ್ರೆ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಇದು 3ನೇ ಸಲ ನಮ್ಮ ಹೂವಿನ ಹಡಗಲಿಯಲ್ಲಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಇಲ್ಲಿ ಹಮ್ಮಿಕೊಂಡಿರ್ತಾರೆ. ಈಗ 6-7 ತಿಂಗಳ ಕೆಳಗೆ ನಾಗರಾಜ ಮೂರ್ತಿ ಸರ್ ಅವರು ನಮ್ಮನ್ನ ಕೇಳಿದ್ರು, ಎಲ್ಲಿ ಮಾಡೋದು. ನಾವು ಅದೇ ಹೇಳ್ತಾ ಇದ್ವಿ, ಸರ್ ಯಾವಾಗಲೂ ಬರೀ ಬೆಂಗಳೂರು ಅಲ್ಲಿ ಇಲ್ಲಿ ಮಾಡ್ತೀರಾ, ನಮ್ಮ ಕಡೆ ಎಲ್ಲ ಬನ್ನಿ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಸಹಕಾರ ಕೊಡ್ತೀವಿ, ನೀವು ನಮ್ಮಲ್ಲಿ ಮಾಡಿ, ಮುಂಚೆ 2 ಸಲ ಮಾಡಿದೀರಾ ಅಂತ ಕೇಳ್ಕೊಂಡಿದ್ವಿ. ಹಾಗಾಗಿ ಅವರು ನಿಮ್ಮಲ್ಲೇ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು. ಆಮೇಲೆ ಈಗ 2 ತಿಂಗಳ ಕೆಳಗೆ ಇಲ್ಲ ಬೇರೆ ಕಡೆ ಮಾಡ್ಬೇಕಂತ ಇದೀವಿ, ಯಾಕಂದ್ರೆ ಸರ್ಕಾರದ MLA ಯಾರಿರ್ತಾರೆ ಅಲ್ಲಿ ಮಾಡ್ತೀವಿ ಅಂತ, ಅದನ್ನೇ ಬರಿಬೇಡಿ ಅಂತ ಹೇಳಿದ್ರು. ಬಟ್ ಇಲ್ಲ, ನಾವು ಸಪೋರ್ಟ್ ಮಾಡ್ತಿದೀವಿ ಅಂತ ಹೇಳಿದ್ದೆ. ಸಪೋರ್ಟ್ ಮಾಡ್ತಿದೀವಿ, ತಾವು ದಯವಿಟ್ಟು MLA ಅವ್ರನ್ನ ಸಪೋರ್ಟ್ ಮಾಡ್ತಾರೆ ಕೃಷ್ಣನಾಯ್ಕ ಅವ್ರ ಅಂತ ಹೇಳಿ ಫೋನ್ ಮಾಡಿ ಕೊಟ್ಟೆ ನಾನು ಕೃಷ್ಣನಾಯ್ಕ ಅವ್ರಿಗೆ. ಕೃಷ್ಣನಾಯ್ಕ ಸರ್ ಅವ್ರು ಇಲ್ಲ, ನಿಮ್ಗೆ ಏನ್ ಸಪೋರ್ಟ್ ಬೇಕೋ ನಾವು ಹಡಗಲಿ ತಾಲೂಕಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ಮೇಲೆ ನಾಟಕ ಅಕಾಡೆಮಿಯವರು ಒಪ್ಕೊಂಡು ನಮ್ಗೆ ಇದನ್ನ ಬಹಳ ಶಾರ್ಟ್ ಟೈಮ್ ಅಲ್ಲಿ ನಮ್ಗೆ ಹೇಳಿದ್ರು. ಈಗ ಅವ್ರಿಗೆ ಕೂಡ ಬಂದಿದ್ರು, ಅಲ್ಲಿ 1-2-3 ಜನ ಸದಸ್ಯರು ಮತ್ತು ಚೇರ್ಮನ್ ಅಧ್ಯಕ್ಷರು ಬಂದಿದ್ರು, ನಾಗರಾಜ ಸರ್ ಬಂದಿದ್ರು. ಈಗ ಲಾಸ್ಟ್ ಶನಿವಾರ ಬಂದಿದ್ರು. ಅವರು ಆಯ್ತು, ಹಡಗಲಿಯಲ್ಲೇ ಇಷ್ಟು ಒಳ್ಳೆ ರಂಗಮಂದಿರ ಇರೋದ್ರಿಂದ, ಆಮೇಲೆ MP ಪ್ರಕಾಶ್ ಅವರು ಅದನ್ನ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿರೋದು MP ಪ್ರಕಾಶ್ ಸರ್ ಅವರು, ಇದಕ್ಕೋಸ್ಕರ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರು ಒಪ್ಕೊಂಡು ಈ 10 ದಿನದಲ್ಲಿ ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ ಅವರು ಇದನ್ನ. ಸೊ CM ಅವ್ರನ್ನ ಕರೆದ್ರಂತೆ. CM ಅವ್ರಿಲ್ಲ, ಬಡ್ಜೆಟ್ ಇರೋದ್ರಿಂದ ನಾನ್ ಬರಕಾಲ ನಮ್ಮ ಪ್ರಭಾಕರ್ ಅವ್ರನ್ನ ಕಳಿಸ್ತೀನಿ ಅಂತ ಹೇಳಿದಾಗ ಸೊ ಅವರು ಬರ್ತಾ ಇದಾರೆ. ಆಮೇಲೆ ಇದ್ರಲ್ಲೆಲ್ಲ ಅವರು ಹೇಳ್ದಂಗೆ ನಮ್ಮ ರಂಗಭಾರತಿ ಸಹಯೋಗದೊಂದಿಗೆ ಸಚಿವರಾದ ಶಿವರಾಜ್ ತಂಗಡಿಗೆ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ತುಕಾರಾಂ ಸರ್ನು ಒಪ್ಕೊಂಡಿದ್ದಾರೆ, ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ತುಕಾರಾಂ ಸರ್ ಬರ್ತಾ ಇದ್ದಾರೆ. ಹಾಗೆ ನಮ್ಮ MLA ಕೃಷ್ಣನಾಯ್ಕ ಸರ್ನು ಒಪ್ಕೊಂಡು ಅವ್ರ ಸಪೋರ್ಟ್ನು ಮಾಡ್ತಾ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲೇ ಈ ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಕೃಷ್ಣನಾಯ್ಕ ಅವ್ರ ಸರ್ ಅವರ ಅಧ್ಯಕ್ಷತೆಯಲ್ಲೇ ಈ ಕಾರ್ಯಕ್ರಮ ನಡೆಯುತ್ತೆ. ಹಾಗೆ ಅದನ್ನ ಭಾಷಾ ಭಾರತಿ ಪದಾಧಿಕಾರಿ ಮಾಜಿ ಅಧ್ಯಕ್ಷ ಆದ ಮರಳಸಿದ್ದಯ್ಯನವ್ರನ್ನ ಕರೆದಿದ್ದಾರೆ. ಅವರಿಂದ ಪ್ರಶಸ್ತಿ ಪ್ರದಾನ ಮಾಡಿಸ್ಬೇಕನ್ನೋ ಒಂದು ಆಸೆ ಇಟ್ಕೊಂಡು ಅವ್ರನ್ನ ಕರೆದಿದ್ದಾರೆ. ಅವರು ಇಲ್ಲ, ವಯಸ್ಸಾಗಿದೆ ನೋಡೋಣ ಅಂದ್ರಂತೆ. ಬಟ್ ಇಲ್ಲ, ನೀವು ಬರ್ಲೇಬೇಕು, ಅದು ಸರ್ದ ರಂಗಮಂದಿರದಲ್ಲಿ ಮಾಡ್ತಾ ಇರೋದಕ್ಕೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರು ಬರ್ತಾ ಇದಾರೆ, ಮರಳಸಿದ್ದಪ್ಪ ಅವರು ಬರ್ತಾ ಇದಾರೆ. ಮತ್ತೆ ಹಾಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಡೈರೆಕ್ಟ್ರು ರೀಸೆಂಟ್ ಆಗಿ ಚೇಂಜ್ ಆದ್ರು, ಮೊನ್ನೆ ಬೇರೆಯವ್ರು ಇದ್ರು, ಈಗ ಮಂಜುನಾಥ ಸ್ವಾಮಿ ಅಂತ ಹೇಳಿ ಅವರು ಬರ್ತಾ ಇದಾರೆ, ಡಾಕ್ಟರ್ VS ಮಂಜುನಾಥ ಸ್ವಾಮಿ ಅವರು. ಹಾಗಾಗಿ ಅವರು ಬರ್ತಾ ಇದಾರೆ. ಮತ್ತೆ ನಾಟಕ ಅಕಾಡೆಮಿಯ ಎಲ್ಲಾ ಸದಸ್ಯರು, ಅಲ್ಲಿರುವಂತ ಕೆಲವು ಆಫೀಸರ್ಸ್, ಸೆಕ್ರೆಟರಿ ಅವರು ಇವರು ಎಲ್ಲ ಬರ್ತಾ ಇದಾರೆ. ಆಲ್ಮೋಸ್ಟ್ ಅವ್ರು ಏನ್ ಹೇಳಿರೋದಂದ್ರೆ
36 ಪ್ಲಸ್ 7 ಜನಕ್ಕೆ 43 ಜನಕ್ಕೆ ನಾವು ಅವಾರ್ಡ್ ಕೊಡ್ತಾ ಇದ್ದೀವಿ. ಸೊ ಅವರೆಲ್ಲ ಸೇರಿ ಒಂದು 26 ಮತ್ತು 7 33 ಜನಕ್ಕೆ ಸೊ ಪ್ರಶಸ್ತಿ ಪ್ರದಾನ ಅವತ್ತು ಮಾಡ್ತಾ ಇದ್ದಾರೆ. ಸಂಜೆ 22ನೇ ತಾರೀಕು ಭಾನುವಾರ ಆಗುತ್ತೆ, ಮಾರ್ಚ್ 22 ಭಾನುವಾರ 4 ಗಂಟೆಯಿಂದ 8 ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಏನು ಹಮ್ಮಿಕೊಂಡಿಲ್ಲ, ಯಾಕಂದ್ರೆ ಪ್ರಶಸ್ತಿ ಪ್ರದಾನ ಸಮಾರಂಭನೇ ಒಂದೂವರೆ ತಾಸು ಆಗ್ತಿರೋದ್ರಿಂದ. ಅಂದ್ರೆ ಕೆಲವರೆಲ್ಲ ಅವತ್ತೇ ಊರಿಗೆ ಹೋಗ್ಬೇಕು ಅನ್ನೋರು ಇರ್ತಾರೆ. ಆಲ್ ಓವರ್ ಕರ್ನಾಟಕದಿಂದ ಪ್ರಶಸ್ತಿ ಸ್ವೀಕಾರ ಮಾಡಕ್ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಸೊ ಅವ್ರನ್ನೆಲ್ಲ ಮತ್ತೆ ಕೆಲವ್ರು ಉಳ್ಕೋತಾರೆ, ಕೆಲವ್ರು ಉಳ್ಕೊಳ್ಳಲ್ಲ. ಹಾಗಾಗಿ ನಮ್ಮ ರಂಗಭಾರತಿಯ ಇದೇನಂದ್ರೆ ನಾವು ಅವ್ರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದೀವಿ. ಹಾಗಾಗಿ ಅವರು ಇನ್ವಿಟೇಷನ್ ಅಲ್ಲಿ ರಂಗಭಾರತಿ ಸಹಯೋಗದೊಂದಿಗೆ ಅಂತಾನೆ ಹಾಕಿದ್ದಾರೆ ಕನ್ನಡ ಮತ್ತು ನಾಟಕ ಅಕಾಡೆಮಿಯವರು. ಸೊ ಹಾಗಾಗಿ ನಮ್ಮ ಪರಿಪೂರ್ಣ ಸಹಕಾರ ಅವ್ರಿಗಿದೆ. ಹಾಗೆ ನಮ್ಮ MLA ರಾದ ಶ್ರೀಯುತ ಕೃಷ್ಣನಾಯ್ಕ ಅವರ ಸಂಪೂರ್ಣ ಸಹಕಾರ ಕೂಡ ನಾಟಕ ಅಕಾಡೆಮಿಗೆ ಇರೋದ್ರಿಂದ ಆ ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ಮಾಡಬೇಕು. ಇದು 3ನೇ ಸಲ ಇಲ್ಲಿ ಮಾಡ್ತಿರೋದ್ರಿಂದ ಜನಗಳಿಗೂ ಒಂದು ಬೇರೆ ಬೇರೆ ತರ ಆಯಾಮನ ಅಲ್ಲಿ ಗುರುತಿಸ್ಬೇಕು, ಮಾಡ್ಬೇಕು, ರಂಗಭಾರತಿಯಲ್ಲಿ ಇದನ್ನ ಕಲ್ಸ್ಕೊಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಸೊ ತಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀವಿ. ಹಾಗೆ ನಿಮ್ಗೆ ಯಾವಾಗ ಆಗುತ್ತೆ, ಇವತ್ತಾದ್ರೆ ಇವತ್ತು ಅಥವಾ ನಾಳೆ ಮತ್ತೆ ನಾಡಿದ್ದಾದ್ರೆ ಪೇಪರ್ ಇರಲ್ಲ. ಸೊ ನಾಳೆ ಅಥವಾ ಶುಕ್ರವಾರ ಈ ನ್ಯೂಸ್ ಬರ